ನಾಳೆ ಓಲಾ ಊಬರ್ ಟ್ಯಾಕ್ಸಿ ಚಾಲಕರಿಂದ ದೇಶವ್ಯಾಪ್ತಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರದ್ದು ಕೆಲವೊಂದು ಬೇಡಿಕೆಗಳಿದೆ. ಹೀಗಾಗಿ ಅವರು ನಾವು ಕೂಡ ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋ ಥರ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಓಲಾ ಊಬರ್ ಟ್ಯಾಕ್ಸಿಗಿಲ್ಲ ಯಾವುದೇ ತೊಂದರೆ. ನೋಡಿ, ಎಂದಿನಂತೆ ಓಲಾ ಊಬರ್ ಇರುತ್ತೆ. ಅವ್ರು ಮುಷ್ಕರ ಮಾಡಿದ್ರು ಕೂಡ ಓಲಾ ಊಬರ್ ಸೇವೆ ಕಾರ್ಯಾಚರಣೆ ಮಾಡಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಓಲಾ ಊಬರ್ ರ್ಯಾಪಿಡೋ ಸೇವೆ ಎಂದಿನಂತೆ ಇರುತ್ತೆ. ದೇಶದಾದ್ಯಂತ ಅವರು ಮುಷ್ಕರ ಮಾಡಿದ್ರು ಕೂಡ ದೇಶವ್ಯಾಪ್ತಿ ಓಲಾ ಊಬರ್ ಚಾಲಕರಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಆದರೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಬೆಂಗಳೂರಿನ ಚಾಲಕರು ಬೆಂಬಲ ಕೊಡುತ್ತಾ ಇಲ್ಲ. ಅದಕ್ಕೆ ನಾಳೆ ಏರ್ಪೋರ್ಟ್ ಟ್ಯಾಕ್ಸಿ ಸೇರಿ ಎಲ್ಲವೂ ಕೂಡ ಎಂದಿನಂತೆ ಓಡಾಟವನ್ನು ನಡೆಸಲಿವೆ. ಓಲಾ ಊಬರ್ ಚಾಲಕರ ಸಂಘದ ಅಧ್ಯಕ್ಷ ತನ್ವೀರ್ ಪಾಷಾ ಏನಿದ್ದಾರೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಓಲಾ ಊಬರ್ ಟ್ಯಾಕ್ಸಿ ಚಾಲಕರು ಏನಿದ್ದಾರೆ ಅವರು ದೇಶವ್ಯಾಪ್ತಿಯಾಗಿ ಮುಷ್ಕರವನ್ನು ಮಾಡಬೇಕು. ಕೆಲವೊಂದು ಬೇಡಿಕೆಗಳಿದೆ, ಅದು ಈಡೇರಿಸಬೇಕು ಸರ್ಕಾರಗಳು ಅಂತ ಹೇಳಿ ಅದಕ್ಕೂ ಒತ್ತಾಯ ಮಾಡಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರಿನವರು ಯಾರೂ ಕೂಡ ಇದಕ್ಕೆ ಬೆಂಬಲಿಸ್ತಾ ಇಲ್ಲ. ಇಲ್ಲ, ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ, ನಾವು ನಿಮ್ಮ ಮುಷ್ಕರಕ್ಕೆ ಬೆಂಬಲಿಸೋದಿಲ್ಲ ಅಂತ ಹೇಳಿದಂತೆ ಕಾಣ್ತಾ ಇದೆ. ಸ್ಪಷ್ಟವಾಗಿ ಹೇಳಿದ್ದಾರೆ ಓಲಾ ಊಬರ್ ಅವರು. ಏನು ಹೇಳ್ತಾ ಇದ್ದಾರೆ ನೋಡಿ, ನಾವು ಎಂದಿನಂತೆ ಕೂಡ ನಮ್ಮ ಕೆಲಸವನ್ನು ಮಾಡ್ತೀವಿ, ಯಾವುದು ಕೂಡ ನಿಲ್ಲಿಸೋಕೆ ಹೋಗೋದಿಲ್ಲ. ಓಲಾ ಊಬರ್ ರ್ಯಾಪಿಡೋ ಇವೆಲ್ಲ ಸೇವೆಗಳು ಕೂಡ ಎಂದಿನಂತೆ ಇರುತ್ತೆ. ಯಾರು ಕೂಡ ಅಯ್ಯೋ ನಾವು ಬುಕ್ ಮಾಡೋಕ್ಕಾಗಲ್ವಾ, ಮುಷ್ಕರ ಮಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಹೇಗೆ ಓಡಾಡೋದು ಅಂತ ಎಷ್ಟೋ ಜನ ಇದ್ರ ಮೇಲೇ ಅವಲಂಬಿತವಾಗಿದ್ದಾರೆ. ಬರೀ BMTC ಬಸ್ಗಳಲ್ಲಿ ಮಾತ್ರ ಓಡಾಡೋದಿಲ್ಲ ಜನ, ತಮ್ಮ ಅರ್ಜೆಂಟ್ಗಾಗಿ ಇದೇ ಟ್ಯಾಕ್ಸಿಗಳನ್ನೇ ಬಳಸೋದು. ಹೀಗಾಗಿ ಇವರೇನಾದರೂ ದಿಢೀರಂತ ಮುಷ್ಕರ ಮಾಡಿದ್ರೆ ಆ ಕಂಪನಿಗೂ ಲಾಸ್ ಆಗುತ್ತೆ, ಅವರ ದಿನದ ಆದಾಯಕ್ಕೂ ಕೂಡ ಲಾಸ್ ಆಗುತ್ತೆ. ಬೇಡ, ನಾವಿದಕ್ಕೆ ಕೈ ಜೋಡಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಚಾಲಕರು. ಯಾರೂ ಕೂಡ ಬೆಂಬಲ ಕೊಡ್ತಾ ಇಲ್ಲ. ದೇಶವ್ಯಾಪ್ತಿನ ಮುಷ್ಕರ ಆದರೂ ಕೂಡ ಬೆಂಗಳೂರಿನಲ್ಲಿ ಮಾತ್ರ ಇದಕ್ಕೆ ಬೆಂಬಲ ಇಲ್ಲ. ನಾಳೆ ಏರ್ಪೋರ್ಟ್ ಟ್ಯಾಕ್ಸಿ ಇರುತ್ತೆ, ಓಲಾ ಊಬರ್ ರ್ಯಾಪಿಡೋ ಎಲ್ಲವೂ ಕೂಡ ಇರುತ್ತೆ. ಪ್ರತಿನಿತ್ಯ ಹೇಗಿರುತ್ತೋ ಹಂಗೆ ಇರುತ್ತೆ ಅಂತ ಹೇಳಿ ಓಲಾ ಊಬರ್ ಚಾಲಕರ ಸಂಘದ ಅಧ್ಯಕ್ಷ ಆಗಿರುವಂತಹ ತನ್ವೀರ್ ಪಾಷಾ ಏನಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಕೂಡ ಭಯ ಪಡುವಂತಹ ಅಗತ್ಯ ಇಲ್ಲ, ನಾವು ನಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ತೀವಿ ಬೆಂಗಳೂರಿನಲ್ಲಿ ಅಂತ ಹೇಳ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.